ನಮಸ್ಕಾರ ವೀಕ್ಷಕರೇ. ಭಗವಂತನ ಅತ್ಯಂತ ಪ್ರಿಯವಾದ ದಿನ ಅಂದರೆ ಅದು ಏಕಾದಶಿ. ಅದರಲ್ಲಿಯೂ ಜನವರಿ 14 ಬುಧವಾರದಂದು ಬಂದಿರುವ ಈ ಷಟ್ತಿಲಾ ಏಕಾದಶಿ ಅತ್ಯಂತ ವಿಶೇಷವಾದದ್ದು. ಈ ದಿನ ನಾವು ಮಾಡುವ ಪುಟ್ಟ ಕಾರ್ಯ ನಮ್ಮ ಜನ್ಮ ಜನ್ಮಾಂತರದ ದಾರಿದ್ರ್ಯವನ್ನು ದೂರ ಮಾಡಬಲ್ಲದು. ಅಷ್ಟಕ್ಕೂ ಈ ಏಕಾದಶಿಗೆ ಷಟ್ತಿಲ ಎಂಬ ಹೆಸರು ಬಂದಿದ್ದೇಕೆ? ಈ ದಿನ ಯಾವ ಪದಾರ್ಥ ಸೇವಿಸಿದರೆ ಅಖಂಡ ಪುಣ್ಯ ಲಭಿಸುತ್ತದೆ? ದಾನದ ಮಹತ್ವವೇನು ಮತ್ತು ವಿಷ್ಣುವಿನ ಅನುಗ್ರಹ ಪಡೆಯುವುದು ಹೇಗೆ? ಈ ಎಲ್ಲ ವಿಚಾರಗಳನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಈ ಏಕಾದಶಿಯ ಸಮಯವನ್ನು ತಿಳಿದುಕೊಳ್ಳೋಣ. ಏಕಾದಶಿ ತಿಥಿ ಆರಂಭವಾಗುವುದು ಜನವರಿ 13 ಮಂಗಳವಾರದ ಮಧ್ಯಾಹ್ನ 3:17. ಏಕಾದಶಿ ತಿಥಿ ಅಂತ್ಯವಾಗುವುದು ಜನವರಿ 14 ಬುಧವಾರ ಸಂಜೆ 5:22. ಪಾರಾಯಣ ಸಮಯ ಅಂದರೆ ವ್ರತ ಮುಗಿಸುವ ಸಮಯ ಜನವರಿ 15 ಗುರುವಾರ ಬೆಳಗ್ಗೆ 6:50 7 ಗಂಟೆಯ ಒಳಗೆ. ಶಾಸ್ತ್ರದ ಪ್ರಕಾರ ಉದಯ ಕಾಲಕ್ಕೆ ಏಕಾದಶಿ ಇರುವ ಬುಧವಾರದಂದೇ ವ್ರತ ಆಚರಿಸುವುದು ಅತ್ಯಂತ ಶುಭ. ವೀಕ್ಷಕರೇ, ಈ ಏಕಾದಶಿಯ ಹೆಸರೇ ಸೂಚಿಸುವಂತೆ ಷಟ್ ಎಂದರೆ 6, ತಿಲ ಎಂದರೆ ಎಳ್ಳು, ಅಂದರೆ 6 ವಿಧದಲ್ಲಿ ಎಳ್ಳನ್ನು ಬಳಸುವ ದಿನವಿದು. ಈ ದಿನದ ಮಹತ್ವ ಸಾರುವ ಒಂದು ಅದ್ಭುತ ಕಥೆ ಪುರಾಣದಲ್ಲಿದೆ. ಹಿಂದೆ ಒಬ್ಬ ಸ್ತ್ರೀ ದೇವರಿಗೆ ಬಹಳ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದಳು. ಕಠಿಣ ವ್ರತಗಳನ್ನು ಮಾಡುತ್ತಿದ್ದಳು. ಆದರೆ ಆಕೆ ಒಂದು ತಪ್ಪನ್ನು ಮಾಡುತ್ತಿದ್ದಳು. ಅದೇನೆಂದರೆ ದಾನ. ಆಕೆ ಯಾರಿಗೂ ಅನ್ನದಾನವಾಗಲಿ ವಸ್ತುದಾನವಾಗಲಿ ಮಾಡುತ್ತಿರಲಿಲ್ಲ. ಇದನ್ನು ಪರೀಕ್ಷಿಸಲು ಸಾಕ್ಷಾತ್ ಮಹಾವಿಷ್ಣು ಬ್ರಾಹ್ಮಣನ ವೇಷದಲ್ಲಿ ಬಂದು ಅನ್ನ ಕೇಳಿದಾಗ ಆಕೆ ಮಣ್ಣಿನ ಮುದ್ದೆಯನ್ನು ನೀಡಿ ಕಳುಹಿಸುತ್ತಾಳೆ. ಇದರ ಪರಿಣಾಮವಾಗಿ ಆಕೆ ಮರಣದ ನಂತರ ಸ್ವರ್ಗಕ್ಕೆ ಹೋದರು. ಅಲ್ಲಿ ಆಕೆಗೆ ವಾಸಿಸಲು ಕೇವಲ ಒಂದು ಮಣ್ಣಿನ ಮನೆ ಮಾತ್ರ ಸಿಗುತ್ತದೆ. ಆಗ ಆಕೆ ವಿಷ್ಣುವನ್ನು ಕೇಳಿದಾಗ ಭಗವಂತ ಹೇಳುತ್ತಾನೆ, ನೀನು ವ್ರತ ಮಾಡಿದ್ದರೂ ದಾನ ಮಾಡಲಿಲ್ಲ, ಅದಕ್ಕೆ ನಿನಗೆ ಈ ಸ್ಥಿತಿ ಬಂದಿದೆ. ಈಗಲಾದರೂ ನೀನು ಷಟ್ತಿಲಾ ಏಕಾದಶಿಯನ್ನು ಆಚರಿಸಿ ಎಳ್ಳನ್ನು ದಾನ ಮಾಡು ಎಂದು ಉಪದೇಶಿಸುತ್ತಾನೆ. ಅದರಂತೆ ಆಕೆ ವ್ರತ ಮಾಡಿ ಸಕಲ ಸುಖಗಳನ್ನು ಪಡೆಯುತ್ತಾಳೆ. ವೀಕ್ಷಕರೇ, ಇದರಿಂದ ತಿಳಿಯುವುದೇನೆಂದರೆ ಭಕ್ತಿಯ ಜೊತೆಗೆ ದಾನವು ಅಷ್ಟೇ ಮುಖ್ಯ. ಈ ಏಕಾದಶಿಯಂದು ಎಳ್ಳನ್ನು ಈ ಕೆಳಗಿನ 6 ವಿಧಾನಗಳಲ್ಲಿ ಬಳಸಲೇಬೇಕು. ಸ್ನಾನದ ನೀರಿಗೆ ಸ್ವಲ್ಪ ಎಳ್ಳನ್ನು ಹಾಕಿ ಸ್ನಾನ ಮಾಡಿ. ಎಳ್ಳಿನ ಪುಡಿಯನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡುವುದು ಕೂಡ ಶ್ರೇಷ್ಠವೇ. ಕುಡಿಯುವ ನೀರಿಗೆ ಎಳ್ಳನ್ನು ಬೆರೆಸಿ ಸೇವಿಸಿ. ನೀವು ಸೇವಿಸುವ ಆಹಾರದಲ್ಲಿ ಅಥವಾ ಪ್ರಸಾದದಲ್ಲಿ ಎಳ್ಳು ಇರಲಿ. ಬಡವರಿಗೆ ಅಥವಾ ಪಂಡಿತರಿಗೆ ಎಳ್ಳು ಮತ್ತು ಎಳ್ಳಿನ ಉಂಡೆಯನ್ನು ದಾನ ನೀಡಿ. ದೇವರ ಪೂಜೆಯಲ್ಲಿ ಅಥವಾ ಹೋಮದಲ್ಲಿ ಎಳ್ಳನ್ನು ಅರ್ಪಿಸಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಈ ಸರಳ ಪರಿಹಾರವನ್ನು ಮಾಡಿ ಸಾಕು. ಕುಟುಂಬದಲ್ಲಿ ಕಲಹವು ಹೆಚ್ಚಿದ್ದರೆ ಒಂದು ತಾಮ್ರದ ಲೋಟದಲ್ಲಿ ನೀರು ತುಂಬಿಸಿ ಅದಕ್ಕೆ ಸ್ವಲ್ಪ ಎಳ್ಳು ಮತ್ತು ಕರ್ಪೂರ ಹಾಕಿ ತಲೆದಿಂಬಿನ ಹತ್ತಿರ ಇಟ್ಟು ಮಲಗಿಕೊಳ್ಳಿ. ಮರುದಿನ ಆ ನೀರನ್ನು ಮರದ ಬುಡಕ್ಕೆ ಹಾಕಿ. ಇದರಿಂದ ದಂಪತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ಇನ್ನು ದೃಷ್ಟಿದೋಷಕ್ಕೆ ಕೆಂಪು ಬಟ್ಟೆಯಲ್ಲಿ ಎಳ್ಳನ್ನು ಕಟ್ಟಿ ಮನೆಯ ಹೊರಗೆ ದೃಷ್ಟಿ ತೆಗೆದು ಮರದ ಬುಡಕ್ಕೆ ಹಾಕಿ ಬನ್ನಿ. ಇನ್ನು ನಾಳೆ ಏಕಾದಶಿ ಎಂದು ಮರೆಯದೆ ವಿಷ್ಣುವಿನ ಪೂಜೆಯಲ್ಲಿ ತುಪ್ಪದ ದೀಪ ಹಚ್ಚಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸಿ ತುಳಸಿ ದಳಗಳನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಕೇವಲ ಆಲಿಸಿ ಸಾಕು. ನೋಡಿದ್ರಲ್ಲ ವೀಕ್ಷಕರೇ, ಈ ಷಟ್ತಿಲಾ ಏಕಾದಶಿಯ ಮಹತ್ವ ಎಷ್ಟು ದೊಡ್ಡದಿದೆ ಎಂದು. ಈ ದಿನ ಎಳ್ಳಿನ ದಾನ ಮಾಡಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಮನ್ನಾರಾಯಣ ಎಂದು ಬರೆಯಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಇನ್ನಷ್ಟು ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.